ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರರಾಜ್. ಇವರ ಆಟನೇ ಹಂಗೆ ನೆಲಕಚ್ಚಿ ಕ್ರೀಸ್ನಲ್ಲಿ ನೆಲೆಯೂರಿ ನಿಂತು ಬಿಟ್ರೆ ಸಿಕ್ಸರ್ಗಳ ಸಿಡಿಮದ್ದುಗಳಿಗೆ ಬರವಿಲ್ಲ. ಎಂತಹ ಬೌಲರ್ಗಳೇ ಆಗಿರಲಿ, ಎಂತಹ ಎಸೆತವೇ ತೂರಿ ಬರಲಿ, ಅವುಗಳಿಗೆ ಬೌಂಡರಿ ಗೆರೆ ತೋರಿಸದೇ ಬಿಡಲ್ಲ. ಇವರು ಬ್ಯಾಟಿಂಗ್ ಮಾಡ್ತಿದ್ರೆ ಅಭಿಮಾನಿಗಳಿಗೆ ರಸದೌತಣ, ಎದುರಾಳಿ ತಂಡದವರಿಗೆ ನಡುಕ. ಅವರೇ ಹಿಟ್ ಮ್ಯಾನ್ ಖ್ಯಾತಿಯ ರೋಹಿತ್ ಶರ್ಮಾ. ರೋಹಿತ್ ಕಳಪೆ ಫಾರಂನಿಂದ ಬಳಲುತ್ತಿದ್ದಾಗ ಇವರ ಆಟ ಇಲ್ಲಿಗೆ ಮುಗೀತು, ಕ್ಯಾಪ್ಟನ್ಸಿ ತ್ಯಜಿಸಿ ವಿದಾಯ ಹೇಳೋದೊಂದೇ ಬಾಕಿ ಅಂತ ಹಲವರು ಅಂದ್ಕೊಂಡಿದ್ರು. ಇವರ ಕ್ರಿಕೆಟ್ ಕರಿಯರ್ ಇಲ್ಲಿಗೆ ಮುಗೀತು ಅಂತ ಅಂದುಕೊಂಡವರೇ ಈಗ ಪರಮಾಶ್ಚರ್ಯ ಪಟ್ಟಿದ್ದಾರೆ. ಹೌದು, ಟೀಕಾಕಾರ ಬಗ್ಗೆ ತಲೆಕೆಡಿಸಿಕೊಳ್ಳದಂತಹ ರೋಹಿತ್ ಒಂದು ಉತ್ತಮ ಆಟಕ್ಕೆ ಕಾದು ಕುಳಿತಿದ್ರು. ಯಾವಾಗ ನನ್ನ ಪರ್ಫಾರ್ಮೆನ್ಸ್ ತೋರಿಸ್ತೀನೋ ಅದಕ್ಕೆ ಒಳ್ಳೆ ಕಾಲ ಕೂಡಿ ಬರಬೇಕು ಅಂತ ಕಾಯ್ತಾ ಇದ್ರು. ಯಾರು ಏನೇ ಹೇಳಿ ಮತ್ತೆ ಫಿನಿಕ್ಸ್ನಂತೆ ಎದ್ದು ಬಂದು ನೈಜ ಆಟಕ್ಕೆ ಮರಳುವ ವಿಶ್ವಾಸ ಅವರೊಳಗಿತ್ತು. ಇದಕ್ಕೆ ಸಾಕ್ಷಿ ಅನ್ನುವಂತೆ ಇಂಗ್ಲೆಂಡ್ ವಿರುದ್ಧ 2ನೇ ಏಕದಿನ ಪಂದ್ಯದಲ್ಲಿ ತಂಡದ ನಾಯಕನಾಗಿ ನೀಡಿದ ಗಮನಾರ್ಹ ಪ್ರದರ್ಶನವೇ ಇದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಒಡಿಶಾದ ಕಟಕ್ನಲ್ಲಿ ನಡೆದಂತಹ 2ನೇ ಏಕದಿನ ಪಂದ್ಯದಲ್ಲಿ ಬಿರುಗಾಳಿಯ ಶತಕ ಬಾರಿಸುವ ಮೂಲಕ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಫಾರಂಗೆ ಮತ್ತೆ ಮರಳಿದ್ದಾರೆ. ರೋಹಿತ್ ತಮ್ಮ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ತಮ್ಮ ಟೀಕಾಕಾರರ ಬಾಯಿ ಮುಚ್ಚಿಸಿದ್ದಾರೆ. ಈ ಪಂದ್ಯದಲ್ಲಿ ಹಲವು ದಾಖಲೆಗಳು ರೋಹಿತ್ ಪಾಲಾದವು. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ತಮ್ಮ 32ನೇ ಶತಕ ಸಿಡಿಸಿ ಸಂಭ್ರಮಿಸುವ ಮೂಲಕ ಹಲವು ದಾಖಲೆಗಳನ್ನು ಮುರಿದಿದ್ದಾರೆ. ಮಾಜಿ ಕ್ರಿಕೆಟಿಗರಾದ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್ ಮತ್ತು ಕ್ರಿಸ್ ಗೇಲ್ ಅವರ 3 ದೊಡ್ಡ ದಾಖಲೆಗಳನ್ನು ಅವರು ಬ್ರೇಕ್ ಮಾಡಿದ್ದಾರೆ. ಶುಭಮನ್ ಗಿಲ್ ಜೊತೆ ಇನ್ನಿಂಗ್ಸ್ ಆರಂಭಿಸಿದಂತಹ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಆರಂಭದಿಂದಲೂ ಆಕ್ರಮಣಕಾರಿ ಬ್ಯಾಟಿಂಗ್ ಆಡುವ ಮೂಲಕ ಇಂಗ್ಲೆಂಡ್ ಬೌಲರ್ಗಳನ್ನು ಇನ್ನಿಲ್ಲದಂತೆ ಕಾಡಿದ್ರು. ಮೊದಲು 30 ಎಸೆತಗಳಲ್ಲಿ 4 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಅರ್ಧ ಶತಕವನ್ನ ಪೂರ್ಣಗೊಳಿಸಿದ್ರು. ಇಲ್ಲಿಗೆ ನಿಲ್ಲದ ಇವರ ಪರಾಕ್ರಮ ಇನ್ನಿಂಗ್ಸ್ನ 24ನೇ ಓವರ್ನಲ್ಲಿ ತಮ್ಮ ಶತಕವನ್ನ ಪೂರ್ಣಗೊಳಿಸಿದ್ರು. ಅವರು 76 ಎಸೆತಗಳಲ್ಲಿ 9 ಬೌಂಡ್ರಿ ಮತ್ತು 7 ಸಿಕ್ಸರ್ಗಳ ನೆರವಿನಿಂದ 132.46ರ ಅತ್ಯುತ್ತಮ ಸ್ಟ್ರೈಕ್ ರೇಟ್ನಲ್ಲಿ ಶತಕ ಬಾರಿಸಿದ್ರು. ಈ ಶತಕದೊಂದಿಗೆ ರೋಹಿತ್ ಶರ್ಮಾ ಉತ್ತಮ ಕಂಬ್ಯಾಕ್ ಮಾಡಿದ್ರು. ಒಟ್ಟು 119 ರನ್ಗಳ ಮಹತ್ವದ ಕಾಣಿಕೆ ನೀಡುವ ಮೂಲಕ ತಂಡದ ಗೆಲುವಿಗೆ ಕಾರಣೀಭೂತರಾದರು. ಇನ್ನು 7 ಸಿಕ್ಸ್ 12 ಫೋರ್ಗಳನ್ನು ಬಾರಿಸುವ ಮೂಲಕ ತನ್ನ ಖದರನ್ನ ಪ್ರೂವ್ ಮಾಡಿಕೊಂಡ್ರು ರೋಹಿತ್ ಶರ್ಮಾ. ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ಬ್ಯಾಟರ್ಗಳ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಕ್ರಿಸ್ ಗೇಲ್ ಅವರನ್ನ ಹಿಂದಿಕ್ಕಿ 2ನೇ ಸ್ಥಾನವನ್ನ ಪಡ್ಕೊಂಡ್ರು. ರೋಹಿತ್ ಏಕದಿನ ಕ್ರಿಕೆಟ್ನಲ್ಲಿ 338 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಕ್ರಿಸ್ ಗೇಲ್ 331 ಸಿಕ್ಸ್ಗಳನ್ನು ಸಿಡಿಸುವ ಮೂಲಕ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಹೆಸರಲ್ಲಿದೆ. ಅವರು 351 ಸಿಕ್ಸರ್ ಸಿಡಿಸುವ ಮೂಲಕ ಮೊದಲ ಸ್ಥಾನದಲ್ಲಿದ್ದಾರೆ. ಇದರ ಜೊತೆಗೆ ರೋಹಿತ್ ಶರ್ಮಾ ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಭಾರತ ತಂಡದ ದಿಗ್ಗಜ ಬ್ಯಾಟರ್ ರಾಹುಲ್ ದ್ರಾವಿಡ್ ಅವರನ್ನ ಹಿಂದಿಕ್ಕಿದ್ರು. ಅವರು ಈಗ ಏಕದಿನ ಪಂದ್ಯಗಳಲ್ಲಿ ಭಾರತದ ಪರ 4ನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದಾರೆ. ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಮತ್ತು ಸೌರವ್ ಗಂಗೂಲಿ ನಂತರ ರೋಹಿತ್ ಇದ್ದಾರೆ. ಭಾರತ ಪರ ಸಚಿನ್ ತೆಂಡೂಲ್ಕರ್ 18,426 ರನ್, ವಿರಾಟ್ ಕೊಹ್ಲಿ 13,911 ರನ್, ರೋಹಿತ್ ಶರ್ಮಾ ಇದುವರೆಗೆ 10,987 ರನ್ ಗಳಿಸಿದ್ದಾರೆ. ರಾಹುಲ್ ದ್ರಾವಿಡ್ 10,768 ರನ್ ಬಾರಿಸಿದ್ರು. ಇನ್ನು ಸತತ ವೈಫಲ್ಯದಿಂದ ಕಂಗೆಟ್ಟಿದ್ದಂತಹ ಹಿಟ್ಮ್ಯಾನ್ ವ್ಯಾಪಕ ಟೀಕೆಗೂ ಕೂಡ ಗುರಿಯಾಗಿದ್ರು. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ 32ನೇ ಏಕದಿನ ಶತಕದೊಂದಿಗೆ ಕೊನೆಗೂ ಲಯಕ್ಕೆ ಮರಳಿದ್ದು ಟೀಕಾಕಾರರಿಗೆ ಬ್ಯಾಟ್ ಮೂಲಕವೇ ಉತ್ತರಿಸಿದ್ದಾರೆ. ಅಲ್ಲದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಫಾರಂ ಕಂಡುಕೊಂಡಿದ್ದು ಭಾರತ ತಂಡಕ್ಕೆ ಬೂಸ್ಟ್ ಸಿಕ್ಕಂತಾಗಿದೆ. ರೋಹಿತ್ ನನ್ನ ತಂಡದಿಂದ ಕೈಬಿಡಬೇಕು, ಅವರಿಂದ ರನ್ ಬರ್ತಾ ಇಲ್ಲ, ಯುವ ಆಟಗಾರರಿಗೆ ಅವರು ದಾರಿ ಮಾಡಿಕೊಡ್ಬೇಕು, ರೋಹಿತ್ ಯುಗಾಂತ್ಯ ಆಯಿತು, ಹೀಗೆ 1-2 ಅನೇಕ ಟೀಕೆಗಳಿಗೆ ಗುರಿಯಾಗಿದ್ರು ಹಿಟ್ಮ್ಯಾನ್. ಇದೆಲ್ಲದಕ್ಕೂ ಇದೀಗ ಠಕ್ಕರ್ ಕೊಟ್ಟಿದ್ದಾರೆ. ತನ್ನ ಶಕ್ತಿ ಮತ್ತು ಸಾಮರ್ಥ್ಯ ಇನ್ನೂ ಕುಸಿದಿಲ್ಲ ಅಂತ ತನ್ನ ಪವರ್ ಹಿಟ್ಟಿಂಗ್ ಸಿಕ್ಸರ್ಗಳ ಮೂಲಕವೇ ಟೀಕಾಕಾರರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ.